ನಾನು ಸಿದ್ಧ. ವಿಜೇಂದ್ರ ಅವರ ಹೇಳಿಕೆ ಸ್ವಾಗತಾರ್ಹ ಅಂತ ಮೈಸೂರಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಮುಂದಿನ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸ್ತೀವಿ ಅನ್ನುವಂಥ ನಿರ್ಧಾರದ ಬಗ್ಗೆನೂ ವಿಜೇಂದ್ರ ಅವರು ಹೇಳಿದ್ರು. ಈ ಬಗ್ಗೆ ಮೈಸೂರಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಮಾತನಾಡಿದ್ದಾರೆ. ಸ್ವಾಗತಾರ್ಹ ಅಂತ ಹೇಳಿದ್ದಾರೆ. ಅಡ್ಡ ಮತದಾನ ಮಾಡಿದವರು ಯಾರು ಅಂತ ಗೊತ್ತಾಗಬೇಕು. ವಿಜೇಂದ್ರ ಮೇಲೆ ಕೋಪ ಇದ್ರೆ ಹೇಳೋಕೆ ಬೇರೆ ವೇದಿಕೆ ಇದೆ. ಮೈಸೂರಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಅವರ ಹೇಳಿಕೆ ಇದು. ನಮ್ಮ ಪ್ರತಿನಿಧಿ ಆನಂದ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋಣ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬಿಜೆಪಿ ಒಂದು ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿರುವಂಥದ್ದು. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ 63 ಶಾಸಕರನ್ನು ಕೂಡ ನಾನು ಧರ್ಮಸ್ಥಳದಲ್ಲಿ ಸಭೆಯನ್ನು ಕರೆದು ಆಣೆ ಪ್ರಮಾಣವನ್ನು ಮಾಡಿಸುವ ಕೆಲಸಕ್ಕೂ ಕೂಡ ಮುಂದಾಗ್ತೇನೆ ಅಂತೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಹೇಳಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ದಕ್ಷಿಣ ಕರ್ನಾಟಕದ ಅದರಲ್ಲೂ ಮೈಸೂರಿನ ಏಕೈಕ ಶಾಸಕರಾದ ಶ್ರೀವತ್ಸ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಪರಿಷತ್ನ ಅಡ್ಡ ಮತದಾನ ವಿಚಾರ ಈಗ ಧರ್ಮಸ್ಥಳದ ಆಣೆ ಪ್ರಮಾಣದವರೆಗೂ ಹೋಗಿ ನಿಂತಿದೆ ಸರ್, ತಮ್ಮ ರಿಯಾಕ್ಷನ್? ರಾಜ್ಯದ ಅಧ್ಯಕ್ಷರು ನಿಜಕ್ಕೂ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲ ಶಾಸಕರಿಗೂ ಗುಮಾನಿ, ಮಾಧ್ಯಮದಲ್ಲಿ ಒಂದೊಂದು ಹೆಸರುಗಳು ಒಂದೊಂದು ರೀತಿಯಲ್ಲಿ ಬರ್ತಾ ಇರುವಂಥ ಈ ಹಿನ್ನೆಲೆಯಲ್ಲಿ ಇಡೀ ಹಿಂದೂ ಧರ್ಮ ಮತ್ತು ನಾವೆಲ್ಲರೂ ಭಕ್ತಿಯಿಂದ ಮತ್ತು ಅಲ್ಲಿ ಹೋದರೆ ಸುಳ್ಳೇಳಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪವಿತ್ರವಾದ ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳದ ಮಂಜುನಾಥನ ಸ್ಥಳ. ಭಾಳ ಒಳ್ಳೆಯದು ತೀರ್ಮಾನ ಮಾಡಿರೋದು. ಅಲ್ಲಿಗೆ ಕರ್ಕೊಂಡೋಗಿ ಮಾತಾಡಿಸ್ಬೇಕು ಅಥವಾ ಅಲ್ಲಿ ಸತ್ಯವನ್ನು ಹೇಳಿಸ್ಬೇಕು ಅನ್ನುವಂಥದ್ದು, ಇದನ್ನು ನಾನು ಸ್ವಾಗತವನ್ನು ಮಾಡ್ತೀನಿ. ಎಲ್ಲೋ ಶಾಸಕರಿಗೆ ನಮ್ಮ ಬಗ್ಗೆ ಅಂದರೆ ಲೀಡರ್ಶಿಪ್ ಬಗ್ಗೆ ಅಸಮಾಧಾನ ಇದೆ ಅನ್ನೋದು ಅಡ್ಡ ಮತದಾನ ಮಾಡೋದ್ರ ಮುಖಾಂತರ ತೋರಿಸೋದಲ್ಲ. ನೀವು ಅಡ್ಡ ಮತದಾನ ಮಾಡೋದು ಬಿ ಜೆ ಪಿಗೆ ಅವಮಾನ ಮಾಡ್ದಂಗೆ, ಕಾರ್ಯಕರ್ತರಿಗೆ ಅವಮಾನ ಮಾಡ್ದಂಗೆ, ಇದನ್ನು ಸಹಿಸೋಳಕ್ಕೆ ಸಾಧ್ಯ ಇಲ್ಲ. ತಕ್ಷಣವೇ ಕ್ರಮ ತಗೋಬೇಕು ಅಂತ. ಇದಿಷ್ಟು ಶಾಸಕರಾದ ಶ್ರೀವತ್ಸ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಅನಂತ್ KS ನ್ಯೂಸ್ 18 ಮೈಸೂರು. ಅಡ್ಡ ಮತದಾನ ಮಾಡಿದ ಬಿಜೆಪಿ ಶಾಸಕರಿಗೆ ಚಾಟಿ ಬೀಸಲಾಗಿದೆ. ತಮ್ಮ ಶಾಸಕರ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಹಳ ಗರಂ ಆಗಿ ಮಾತನಾಡಿದ್ರು ವಿ ಸೋಮಣ್ಣ. ನೀವು ಮಾಡಿದ ಹೇಸಿಗೆ ಕೆಲಸಕ್ಕೆ ಯಾರು ಕ್ಷಮಿಸೋದಿಲ್ಲ ಅಂತ ಹೇಳಿದ್ದಾರೆ ವಿ ಸೋಮಣ್ಣ. ನೀವು ಮಾಡಿದ ಪಾಪಕ್ಕೆ ಮನೆಯಲ್ಲೂ ಕೂಡ ನೆಮ್ಮದಿ ಇರೋದಿಲ್ಲ. ರಾಜೀನಾಮೆ ಕೊಟ್ಟು ಮನೆಯಲ್ಲಿರೋದೇ ಒಳ್ಳೆಯದು ಅಂತ ಹೇಳಿದ್ದಾರೆ ತುಮಕೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು. ಕರ್ನಾಟಕದಲ್ಲಿ ಇದ್ದಂಥ ನಮ್ಮ ಶಾಸಕರು ಇವಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತೀರಾ? ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ಪಾಪದ ಕೆಲಸ. ಆ ಪಾಪದ ಕೆಲಸಕ್ಕೆ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಇದು ಆಗಬಾರ್ದಾಗಿತ್ತು, ಆಗಿದೆ. ಎಲ್ಲ ವರಿಷ್ಠರು ಗಮನಿಸ್ತಾರೆ. ಯಾರು ವೀಕು ಯಾರು ದೊಡ್ಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಶಾಸಕರಿದ್ದಾರೆ, ಯಾವ ಚಿಹ್ನೆ ಮೇಲೆ ಗೆದ್ದಿದ್ದೀವಿ, ಇಂಥ ಒಂದು ಧ್ಯೇಯವಾದ ತೀರ್ಮಾನ ಮಾಡಿದ್ದೀರಲ್ಲ, ನಿಮಗಿದು ಒಳ್ಳೆಯದಲ್ಲ. ನಾಚಿಕೆ ಆಗಬೇಕು ನಿಮಗೆ. ಅಸ್ಥಿರಗೊಳಿಸಿದ್ರೆ ಮುಂದೆ ಆಗ್ತಕ್ಕಂಥ ತೊಂದರೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಜನನೂ ಕ್ಷಮಿಸೋದಿಲ್ಲ, ಪಕ್ಷನೂ ಕ್ಷಮಿಸೋದಿಲ್ಲ. ನೀವು ಮಾಡಿರೋ ಪಾಪಕ್ಕೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಗೆ ನೆಮ್ಮದಿ ಸಿಗೋದಿಲ್ಲ. ಅದು ಇವ್ರು ಮಾಡಿದಾರಲ್ಲ MLAಗಳು, ಇದಕ್ಕಿಂತ ಹೇಯವಾದ ಕೆಲಸ. ಮತ್ತೊಂದು ನೋಡಪ್ಪ, ನಾಯಕತ್ವ ವಿಫಲ, ಮತ್ತೊಂದನ್ನ ನಮ್ಮ ಹೈಕಮಾಂಡ್ ಇದೆ, ಅದು ತೀರ್ಮಾನ ಮಾಡ್ತಾರೆ. ಆದರೆ ಈ ಶಾಸಕರು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಹೇಸಿಗೆ ಕೆಲಸ. ಇಂಥ ಜನಪ್ರತಿನಿಧಿಗಳು ಆಗದಿರಾ ಮರ್ಯಾದೆಯಿಂದ ರಾಜೀನಾಮೆ ಕೊಟ್ಟು ಕರ್ನಾಟಕ ಈ ಕ್ರಾಸ್ ಔಟ್ ಬಗ್ಗೆ ಬಿಜೆಪಿ ನಾಯಕರು ಯಾರ್ಯಾರು ಏನ್ ಹೇಳಿದ್ರು ನೋಡೋಣ. ವಿಚಾರ ಅಡ್ಡ ಮತದಾನದ ವಿಚಾರ ನಾವೆಲ್ಲರೂ ಆತ್ಮಾವಲೋಕನ ಮಾಡುವಂತ ವಿಚಾರ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ರೀತಿಯ ಹೆಜ್ಜೆಗಳನ್ನ ಇಡುವಂಥದ್ದು ನಾವು ತಿಳ್ಕೊಳ್ಳೋದು ಅವಶ್ಯಕತೆ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ. ಅದರಲ್ಲಿ ಏನು ತಪ್ಪೈತಿ? ಅಧ್ಯಕ್ಷರು ನಮಗೆಲ್ಲರಿಗೂ ಅಧ್ಯಕ್ಷರು ಅವರು. ಹಾಗಾಗಿ ಅವ್ರು ತೆಗೆದುಕೊಂಡಂಥ ಏನು ಸ್ಟೆಪ್ಸ್ ಅದಾವು ಅದಕ್ಕೆ ನಾವೆಲ್ಲರೂ ಒಪ್ತೇವೆ. ಅಲ್ಲ, ನಾ ಈಗ ಆಲ್ರೆಡಿ ಹೇಳ್ದಂಗೆ ಇದು ನಮ್ಮದು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಸಮಯ. ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ತಪ್ಪಾಗ್ತೀವಿ, ಎಲ್ಲಿ ಸುಧಾರಿಸ್ಕೋಬೇಕಾಗೈತಿ ಅದನ್ನು ನಾವು ಮಾಡ್ಕೊತೇವೆ. ಅಲ್ಲ, ಅದೆಲ್ಲ ಇವು ಹೈಕಮಾಂಡ್ದವ್ರು ಯಾವಾಗ ಸೂಕ್ತ ಸಮಯದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಅದ ವಿಚಾರ ಈಗೇನಿಲ್ಲ. ಪಕ್ಷದಲ್ಲಿ ಗೊಂದಲ ಇರುವಂತದ್ದು ನಿಜಾನ ಸರ್? ನೋಡ್ರಿ, ಅದೆಲ್ಲರಿಗೂ ಗೊತ್ತಿದ್ದೈತಿ. ಪಕ್ಷದಲ್ಲೇನು ಮತ್ತೆ ಈಗ 11 ವರ್ಷ ಟೋಟಲ್ ಇಂಡಿಯಾದಿಂದ ಆ ಕಡೆ ಹೋಗಿದಾವ ಅಂತಂದ್ರೆ
ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಕೋಬೇಕು ನಾವೆಲ್ಲರೂ. ಅಲ್ಲ, ಈಗ ಅದೊಂದು ಸಮಿತಿ ಮಾಡಿದ್ದೀವಿ. ಸಮಿತಿ ರಿಪೋರ್ಟ್ ಇಂಪಾರ್ಟೆಂಟು. ಆ ರಿಪೋರ್ಟ್ ಬಂದ ಮೇಲೆ ವರಿಷ್ಠರ ಆದೇಶದಂತೆ ಮುಂದಿನ ಕ್ರಮಗಳನ್ನು ಜರುಗಿಸ್ತಾರೆ. ಇಷ್ಟು ಮಾತ್ರ ನನಗೆ ಗೊತ್ತಿರುವಂತೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಅಡ್ಡ ಮತದಾನ ಹಾಕಿದ ಬಗ್ಗೆ ಮಾಹಿತಿ ಸಿಕ್ಕಿದ್ದು 100% ಸತ್ಯ. CT ರವಿ ನೇತೃತ್ವದಲ್ಲಿ ಅದು ಯಾರು ಹಾಕಿದ್ದಾರೆ ಅಂತ ತನಿಖೆ ಮಾಡಿ ವರದಿ ಕೊಡಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಅವರ ವರದಿ ಬಂದ ತಕ್ಷಣ ಯಾರೇ ಆದರೂ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಕುದುರೆ, ಕತ್ತೆ, ಆನೆ ಅಂಥದ್ದು ನಾನು ಹೇಳೋದಿಲ್ಲ ಚರ್ಚೆ. ಈಗ ಚರ್ಚೆ ನಮ್ಮ ಮುಂದೆ ಅಡ್ಡ ಮತದಾನ ಹಾಕಿದ್ದಾರೆ, ನೀವೇನು ಮಾಡ್ತೀರಿ ಅಂತೇಳಿ. CT ರವಿ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದೇವೆ. ವರದಿ ಬಂದ ತಕ್ಷಣ ರಾಜ್ಯಾಧ್ಯಕ್ಷರು ಕ್ರಮ ತಗೊಳ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ನಮಗಿಂತ ನಮ್ಮ ಕೇಂದ್ರದ ನಾಯಕರು, ರಾಜ್ಯ ನಾಯಕರು ಯಾವ ತೀರ್ಮಾನ ತಗೊಳ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಏನೇ ತೀರ್ಮಾನ ತಗೊಂಡ್ರು ಕೂಡ ಅವರ ತೀರ್ಮಾನಕ್ಕೆ ಇಡೀ ರಾಜ್ಯ ಬದ್ಧವಾಗಿರುತ್ತೆ. ನನಗಿಂತ ದೊಡ್ಡವರು ಏನು ತೀರ್ಮಾನ ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅವರೇನು ತೀರ್ಮಾನ ಮಾಡ್ತಾರೆ ಅಂತ ನಂತರ ನಾನು ಅವರಿಗೆ ಏನಾದರೂ ಹೇಳ್ತೇನಲ್ಲ, ಅದು ನಿಮ್ಮನ್ನು ಕರೆದು ಹೇಳ್ತೇನೆ. ಸ್ವಾಭಾವಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಮೇಲ್ನೋಟಕ್ಕೆ ಗೊತ್ತಿದ್ರೂ ಕೂಡ ಅದು ನಿಖರವಾದಂಥ ಮಾಹಿತಿಯನ್ನು ಪಡಿಬೇಕಾದದ್ದು ಧರ್ಮ. ಅಂದರೆ ಯಾರ್ಯಾರು ಹಾಕಿದ್ದಾರೆ ಅಂತ ಯಾವ್ಯಾರ್ದು ಪೇಪರಲ್ಲಿ ಬಂದು ಮರುದಿವಸ ಮತ್ತು ನಾವು ಹಾಕಿಲ್ಲ ಅಂತ ಅವರೇ ಹೇಳಿದ್ರಿಂದಾಗಿ, ಅವರೇ ಅಂದರೆ ಹೇಳಿದ್ದಾರೆ ಅಂತ ಅನಿಸೋದ್ರಿಂದಾಗಿ ಯಾರು ಅನ್ನೋದಕ್ಕೆ ನಿಖರವಾದಂಥ ಮಾಹಿತಿಯನ್ನು CT ರವಿ ನೇತೃತ್ವದಲ್ಲಿ ಕಮಿಟಿ ವರದಿ ಕೊಡುತ್ತೆ. ವರದಿ ಆಧಾರದ ಮೇಲೆ ನಿಶ್ಚಯವಾಗಿ ಕ್ರಮ ತಗೊಳ್ತಾರೆ. ಇದು ಅತ್ಯಂತ ನೋವಿನ ಸಂಗತಿ. ಗೌಪ್ಯ ಮತದಾನ ಅಂತಿದ್ದರೂ ಕೂಡ ವಿಪ್ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ನಿಖರವಾಗಿ ಆ ಮಾಹಿತಿ ರಾಜಕೀಯ ಪಕ್ಷಕ್ಕೆ ಸಿಗುತ್ತೆ ಅಂತ ನಂಗೆ ಅನಿಸುತ್ತೆ. ಒಬ್ಬ ವ್ಯಕ್ತಿಯ ಮೇಲೆ, ಇಬ್ಬರು ವ್ಯಕ್ತಿಯ ಮೇಲೆ, 3 ಜನ ವ್ಯಕ್ತಿಗಳ ಮೇಲೆ ಭಾರತೀಯ ಜನತಾ ಪಕ್ಷ ಇಲ್ಲ. ಆದರೆ ಕಾರ್ಯಕರ್ತರ ಆಧಾರಬದ್ಧವಾಗಿ ಬೆಳೆದಿರುವಂಥ ಪಾರ್ಟಿ. ಕಾರ್ಯಕರ್ತರಲ್ಲಿ ಸ್ಪಷ್ಟತೆ ಇದೆ. ಎಲ್ಲೋ ವ್ಯಕ್ತಿಗಳ ಆಧಾರದಲ್ಲಿ ಹೆಚ್ಚು ಕಡಿಮೆ ಆದರೆ ಅವರೇ ಅದಕ್ಕೆ ಉತ್ತರದಾಯಿಗಳು. ಅವರೇ ಅದರ ಮೇಲೆ ಕ್ರಮ ತಗೊಂಡಾಗ ಅವರೇ ಶಿಸ್ತು ಕ್ರಮಕ್ಕೆ ಒಳಪಡ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳಿದ್ದಾರೆ ಅಂದರೆ, ಕಾರ್ಯಕರ್ತರು ನೋವುಂಡಿದ್ದಾರೆ ಅನ್ನೋದು ನನಗೆ ಅರ್ಥ ಆಗಿದೆ. ಹಾಗಾಗಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 17 ಜನ ಜೊತೆಗಿದ್ವಿ, ರೆಸಾರ್ಟ್ನಲ್ಲೂ ಎಲ್ಲ ಒಟ್ಟಿಗಿದ್ವಿ, ಊರೆಲ್ಲ ಬ್ರಾಹ್ಮಣರೇ, ಆದ್ರೆ ಕೋಳಿ ತಿಂದೋರು ಯಾರು ಅಂತ ಗೊತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತ್ಮಾವಲೋಕ ಸಭೆ ಮಾಡಿದ್ವಿ. ದುರಂತ ಏನಂದ್ರೆ 17 ಜನ ಸೇರಿದ್ರು. ರೆಸಾರ್ಟಲ್ಲಿ 17 ಜನ ಇದ್ರು, ಜೊತೆಲಿ 17 ಜನ ಆಗಿದ್ರು. ಊರೆಲ್ಲ ಬ್ರಾಹ್ಮಣರು ಕೋಳಿ ತಿಂದೋರು ಅಂತ ಗೊತ್ತಾಗ್ತಾ ಇಲ್ಲ ಪರಿಸ್ಥಿತಿಯಲ್ಲಿ. ಈಗ ಏನಂತಂದರೆ ಆಡಳಿತ ಪಕ್ಷ ಅವ್ರು ಮಾಡಿದ್ದಾರೆ, ಮಾಡಿ ನಾವು ಗೆದ್ದೋಗಿದ್ದೀವಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮದು ಒಂದು ಕಡೆ ದುರಂತ ಆದರೆ, ಶಿಸ್ತಿನ ಸಿಪಾಯಿ ರಾಷ್ಟ್ರೀಯ ಪಕ್ಷ BJPಯಿಂದ 7 ಕ್ರಾಸ್ ಆಗಿದೆ ಅದಲ್ವಾ. ನಮ್ಮ 4 ಕ್ರಾಸ್ ಆಗಿದೆ, 7 4 11 ಆಗಿದೆ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಅದು ಯಾರಂತ ಗೊತ್ತಾಗ್ತದೆ. ಇದು ಖಂಡಿತವಾಗ್ಲೂ ಬಜೆಟ್ ಕಳ್ಕಂತೂ ಆಗಲ್ಲ. ಅದು ಸ್ಟಾರ್ಟಿಂಗಲ್ಲಿ ನನ್ನ ಹೆಸರು ಬಂತು, ಇವರು ಕೂಡ ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ನಾನು ಪ್ರೂವ್ ಮಾಡಿಬಿಟ್ಟೆ. ಹೆಂಗೆ ಅದಂತ ಅದು ಗೊತ್ತಾಗೋಯ್ತು. ಅದು ನಾನು ಇದು ಮಾಡಿಕೊಟ್ಟಿದ್ದೀನಿ ಆಯ್ತಲ್ವ. ಅದರಿಂದ ಇಲ್ಲ, ನೆನ್ನೆಯಿಂದ ಬೇರೆ ಓಡ್ತಾ ಇದೆ. ಸೊ ಮುಂದಿನ ದಿವಸ ಇದನ್ನು ಗಟ್ಟಿಪಡಿಸ್ಕೊಳ್ಳೋಕ್ಕೆ ಆ್ಯಕ್ಚುಲಿ ಇದಾಗಿದ್ದು ಒಳ್ಳೆಯದಾಯ್ತು. ಆತ್ಮಾವಲೋಕ ಸಭೆ ಮಾಡಿದ್ವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಈ ಅಡ್ಡ ಮತದಾನ ಅನ್ನುವಂಥ ವಿಚಾರ JDS ಮತ್ತು BJP ಪಕ್ಷಕ್ಕೆ ಅಡ್ಡಾದಿಡ್ಡಿ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ. ಈಗ ಧರ್ಮಸ್ಥಳದ ಆಣೆ ಪ್ರಮಾಣದವರೆಗೂ ಬಂದು ನಿಂತ್ಕೊಂಡಿರುವಂಥದ್ದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ಅರುಣ್, ರಾಜ್ಯ ನಾಯಕರಿಗೆ ದೊಡ್ಡ ಸವಾಲು BJP ನಾಯಕರಿಗೆ ಅಂತಂದರೆ, ಯಾರು ಅಡ್ಡ ಮತದಾನ ಮಾಡಿರ್ತಕ್ಕಂಥ ಕಳ್ಳ ಶಾಸಕರು ಯಾರು ಅನ್ನುವಂಥದ್ದೇ ಪತ್ತೆ ಹಚ್ಚುವಂಥದ್ದೇ ಈಗ ದೊಡ್ಡ ಸವಾಲಾಗಿರುವಂಥದ್ದು. ಹಾಗಾಗಿನೇ ಈಗ ರಾಜ್ಯ ನಾಯಕರು ಈಗ ಧರ್ಮಸ್ಥಳ ಮಂಜುನಾಥೇಶ್ವರ ಆಣೆ ಪ್ರಮಾಣ ಮಾಡೋದಕ್ಕೂ ಕೂಡ ಈಗಾಗಲೇ ತಮ್ಮ ಶಾಸಕರ ಮುಖಾಂತರವಾಗಿ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ವಿಚಾರ ರಾಜ್ಯ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ BJP ನಾಯಕರಿಗೆ ದೊಡ್ಡ ಮುಜುಗರವನ್ನು ಕೂಡ ತರಿಸಿರುವಂಥದ್ದು ಸತ್ಯ. ಯಾಕಂದರೆ ಕೇಂದ್ರದಲ್ಲಿ ಯಾವುದೇ ಆಗಲಿ, ಅಮಿತ್ ಶಾ ಆಗಿರ್ಬೋದು, ಮೋದಿ ಆಗಿರ್ಬೋದು, ಅಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಇಲ್ಲೊಂದು ಕಡೆ ಸೋಲಿಸೋದ್ರ ಮುಖಾಂತರವಾಗಿ ಅಧಿಕಾರಕ್ಕೆ ಬರುವಂಥದ್ದು ಮತ್ತು ಆಪರೇಷನ್ ಮಾಡುವಂಥದ್ದು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಕೂಡ ದೇಶದ ಮಟ್ಟದಲ್ಲಿ ಮತ್ತು BJP ನಾಯಕರು ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಸ್ಥಿತಿ ಬೇರೆ ಆಗಿದೆ. ಅಂದರೆ BJPಯನ್ನೇ ಆಪರೇಷನ್ ಮಾಡುವಂಥ ಒಂದು ಸಂದರ್ಭಕ್ಕೆ ಕಾಂಗ್ರೆಸ್ ನಾಯಕರು ಬಂದಿರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ವಿಚಾರ ಹೈಕಮಾಂಡ್ ನಾಯಕರು ಅತ್ಯಂತ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ. ಹಾಗಾಗಿ ಈಗ ಆ ಒಂದು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅನ್ನೋ ಶಾಸಕರನ್ನ ಪತ್ತೆ ಹಚ್ಚುವಂಥದ್ದು ಕೂಡ ರಾಜ್ಯ ನಾಯಕರಿಗೆ ಸವಾಲಾಗಿದೆ. ಒಂದು ಕಡೆಗೆ ಅನುಮಾನಗೊಂಡಿರತಕ್ಕಂಥ ಒಂದು ಶಾಸಕರಿಗೆ ಫೋನ್ ಮಾಡಿ ಅಥವಾ ಭೇಟಿ ಮಾಡಿ ನೀವು ಹಾಕಿದಿರಿ ಅನ್ನೋ ಒಂದು ವಾದವನ್ನು ಮಾಡಿದ್ರು ಕೂಡ ಆ ಒಂದು ಶಾಸಕರು ನಾವು ಅಡ್ಡ ಮತದಾನವನ್ನು ಮಾಡಿದ್ದೀವಿ ಅನ್ನೋದು ಒಪ್ಕೊಳ್ಳೋದಕ್ಕೂ ಕೂಡ ಈಗ ತಯಾರಿಲ್ಲ. ಅಂತ ಒಂದು ಪರಿಸ್ಥಿತಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈಗ ಶಾಸಕರ ಈ ಒಂದು ಬೆಳವಣಿಗೆಯಿಂದಾಗಿ ಶಾಸಕರನ್ನ ಆಣೆ ಪ್ರಮಾಣ ಮಾಡೋದ್ರ ಮುಖಾಂತರವಾಗಿ ಈ ಒಂದು ವಿಚಾರದಿಂದ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಮತ್ತು ಮುಜುಗರದಿಂದ ಪಾರಾಗುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ರಾಜ್ಯ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಏನು ಏನು ಪಕ್ಷದ ನಿಷ್ಠೆಯಲ್ಲಿರತಕ್ಕಂಥ ಶಾಸಕರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾವಾಗ ವಿಜೇಂದ್ರ ಅವರು ಧರ್ಮಸ್ಥಳಕ್ಕೆ ಶಾಸಕರನ್ನ ಕರೆದುಕೊಂಡು ಹೋಗಿ ಆಣೆ ಪ್ರಮಾಣವನ್ನು ಮಾಡಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟರು, ಅದಾದ ಬಳಿಕವಾಗಿ ಕೆಲ ಶಾಸಕರು ಪಕ್ಷದಲ್ಲಿರ್ತಕ್ಕಂಥ ಶಿಸ್ತಿನ ಸಿಪಾಯಿಲಿರ್ತಕ್ಕಂಥ ಶಾಸಕರು ಕೂಡ ಸ್ವಾಗತವನ್ನು ಮಾಡ್ತಾ
ಇದ್ದಾರೆ. ಯಾಕಂದ್ರೆ ನಮಗೂ ಕೂಡ ಈ ಒಂದು ವಿಚಾರ ಮುಜುಗರವನ್ನು ತರಿಸ್ತಾ ಇದೆ. ಯಾಕಂದ್ರೆ ನಮ್ಮ ಜೊತೆನೇ ಇದ್ದು ನಂಬಿಕೆ ತರುವಂಥ ಕೆಲಸವನ್ನ ನಮ್ಮ ಸಹೋದ್ಯೋಗಿಗಳು ಕೂಡ ಮಾಡಿದರೆ ಅವ್ರು ಯಾರು ಅನ್ನುವಂಥದ್ದು ಗೊತ್ತಾಗಬೇಕು. ಆ ಮುಖಾಂತರವಾಗಿ ಇಲ್ಲೊಂದು ಕಡೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ನಿಟ್ಟಿನಲ್ಲಿ ಕೂಡ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬಿಜೆಪಿ ಹಿರಿಯ ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸಚಿವರ ವಿ ಸೋಮಣ್ಣ ಅವರು ಕೂಡ ಒಂದು ರೀತಿ ಎಸಿಗೆ ತಿನ್ನುವಂಥ ಒಂದು ಕೆಲಸವನ್ನು ನಮ್ಮ ಪಕ್ಷದ ಕೆಲ ಶಾಸಕರು ಮಾಡಿದ್ದಾರೆ ನೇರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ವಿಧಾನಸಭೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕಳ್ಳ ಕದೀಮರು ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ವಿಜಯನವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಇಲ್ಲ ಒಂದು ಕಡೆ ಮೀರ್ ಸಾದಿಕ್ ಕೆಲಸವನ್ನು ನಮ್ಮ ಪಕ್ಷದಲ್ಲೇ ಮಾಡಿದಿರುವಂಥದ್ದು. ಹಾಗಾಗಿ ಈಗ ಯಾರು ಕಳ್ಳರು ಅನ್ನುವಂಥದ್ದು ಈಗ ಗೊತ್ತಾಗಬೇಕಾಗತ್ತೆ. ಹಾಗಾಗಿನೇ ಈಗ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿಯವರ ನೇತೃತ್ವದಲ್ಲಿ ಈಗಾಗಲೇ ಕಮಿಟಿ ಕೂಡ ರಚನೆಯನ್ನು ಮಾಡಿದರೆ ಅವ್ರಿಗೂ ಕೂಡ ಸವಾಲಾಗಿದೆ ಈ ಒಂದು ಶಾಸಕರು ಯಾರು ಅನ್ನುವಂಥದ್ದು. ಹಾಗಾಗಿ ಈಗ ಪತ್ತೆ ಹಚ್ಚುವಂಥ ಒಂದು ಕೆಲಸಕ್ಕೆ ಮುಂದಾದ ಸಂದರ್ಭದಲ್ಲಿ ಸಹಜವಾಗಿಯೇ ಬಿಜೆಪಿ ಅನ್ನುವಂಥದ್ದು ಒಂದು ರೀತಿ ತತ್ವ ಸಿದ್ಧಾಂತದಲ್ಲಿ ಕೆಲಸವನ್ನು ಮಾಡುತ್ತೆ. ಮತ್ತೆ ದೈವ ಭಕ್ತಿ ಆಗಿರ್ಬೋದು, ಮತ್ತೊಂದು ಕಡೆ ದೇವರನ್ನು ನಂಬುವಂಥದ್ದು ಕೂಡ ಕೆಲಸವನ್ನು ಕೂಡ ಪಕ್ಷದ ವರಿಷ್ಠರಿಗೆ ನಾಯಕರುಗಳಿಗೆ ಎಷ್ಟು ಹರ್ಟ್ ಆಗಿದೆ ಇದರಿಂದ ಅನ್ನೋದು ಒಂದ್ ಕಡೆ ಆದ್ರೆ, ಪಕ್ಷದ ಕಾರ್ಯಕರ್ತರಿಗೆ ತುಂಬಾ ನೋವಾಗಿದೆ. ಬಿಜೆಪಿ ನಾಯಕರು ಅಂತ ಚಿಹ್ನೆ ಮೇಲೆ ನಾವು ವೋಟ್ ಹಾಕಿ ಇವರನ್ನು ಗೆಲ್ಲಿಸಿದ್ರೆ ಇವ್ರು ಹೋಗಿ ಇನ್ನೊಂದು ಪಕ್ಷದವರನ್ನ ಗೆಲ್ಲಿಸ್ತಾರಲ್ಲಪ್ಪ ಅಂತ ಬಹಳ ನೋವಲ್ಲಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಅವರಿಗೆ ಆನ್ಸರ್ ಅನ್ನ ಕೊಡುವಂತ ಕೆಲಸ ಇವ್ರು ಮಾಡಬೇಕಾಗಿದೆ. ಈಗ ಅಂತ ಪರಿಸ್ಥಿತಿ ಇದೆ. ಆರಂಭದಲ್ಲೇ ಅಡ್ಡಮತದಾನ ಯಾವಾಗ ಆಯಿತು ಅವಾಗ ವಿಜೇಂದ್ರ ಕೂಡ ಮಾತಾಡಿದರು. ಅಂದರೆ ಈ ಒಂದು ಬೆಳವಣಿಗೆ ಶಾಸಕರಿಗಿನ್ನ ಮುಖ್ಯವಾಗಿ ಕಾರ್ಯಕರ್ತರಿಗೆ ನೋವಾಗಿದೆ ಅನ್ನೋದು. ಯಾಕಂದರೆ ಬಿಜೆಪಿ ಅನ್ನುವಂಥದ್ದು ಕಾರ್ಯಕರ್ತರು ಪಕ್ಷ ಅಂತ ಹೇಳ್ಬೋದು. ಮತ್ತು ಕಾರ್ಯಕರ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ತ್ಯಾಗಕ್ಕೂ ಕೂಡ ರೆಡಿಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಚಾರದಿಂದ ನೋವಾಗಬಾರ್ದು. ಆ ಕಾರಣಕ್ಕೋಸ್ಕರವಾಗಿ ಅವ್ರಿಗೆ ಒಂದು ತಕ್ಕವಾದಂಥ ಸಂದೇಶವನ್ನು ಕೊಡಬೇಕು. ಈಗಾಗಲೇ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ. ಇಲ್ಲೊಂದು ಕಡೆ ಕೇಸ್ಗಳು ಹಾಕುವಂಥದ್ದು ಮತ್ತು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದೆ. ಅದರಿಂದನೇ ಈಗ ರೋಸಿ ಹೋಗಿದ್ದಾರೆ ರಾಜ್ಯದ ಬಿಜೆಪಿ ಕಾರ್ಯಕರ್ತರು. ಈಗ ಅವ್ರ ವಿರುದ್ಧವಾಗೂ ಕೂಡ ಒಂದು ರೀತಿ ಅಗ್ರೆಸಿವ್ ಆಗಿ ಹೋರಾಟವನ್ನು ಮಾಡಬೇಕು. ಇಂಥ ಸಂದರ್ಭದಲ್ಲಿ ತಮ್ಮದೇ ಪಕ್ಷದ ಶಾಸಕರು ಈಗ ಕಾಂಗ್ರೆಸ್ಗೆ ಅಡ್ಡ ಮತದಾನವನ್ನು ಮಾಡಿರುವಂಥದ್ದು. ಹಾಗಾಗಿನೇ ಈಗ ಕಾರ್ಯಕರ್ತರು ಕೂಡ ಒಂದು ರೀತಿ ಅತ್ಯಂತ ದೊಡ್ಡ ಮಟ್ಟದ ಮುಜುಗರವನ್ನು ಎದುರಿಸ್ತಾ ಇರುವಂಥದ್ದು. ಯಾಕಂದ್ರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧವಾಗಿ ಈಗಾಗಲೇ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಈಗ ಬಿಜೆಪಿ ಶಾಸಕರು ಮತದಾನವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಕಾರ್ಯಕರ್ತರಿಗೂ ಕೂಡ ನೋವಾಗಿದೆ. ಹಾಗಾಗಿನೇ ವಿಜೇಂದ್ರ ಅವರು ಈ ಒಂದು ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಕೂಡ ತೆಗೆದುಕೊಂಡಿರುವಂಥದ್ದು. ಒಂದು ಕಡೆಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಈಗಾಗಲೇ ಯಾವಾಗ ಒಂದು ವಿಚಾರ ಬಂತು ಅದಾದ ಬಳಿಕವಾಗಿ ಹೈಕಮಾಂಡ್ ನಾಯಕರು ಕೂಡ ಗರಂ ಆಗೋದ್ರ ಮುಖಾಂತರವಾಗಿ ವರದಿಯನ್ನು ಕೂಡ ಕೇಳಿರುವಂಥದ್ದು. ನಾಳೆ ವಿಜೇಂದ್ರ ಅವರು ಕೂಡ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಯಾವೆಲ್ಲ ಶಾಸಕರು ಅಡ್ಡ ಮತದಾನವನ್ನು ಮಾಡಿದಿರುವಂಥದ್ದು ಕೂಡ ಹೇಳಬೇಕಾಗತ್ತೆ. ಆದರೆ ವಿಜೇಂದ್ರರಿಗೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಯಾಕಂದ್ರೆ ಅನುಮಾನಗೊಂಡಿರ್ತಕ್ಕಂಥ ಶಾಸಕರನ್ನ ಕೇಳಿದ್ರು ಕೂಡ ಅವರು ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ, ಅಡ್ಡ ಮತದಾನ ಮಾಡಿದ್ದೀವಿ ಅನ್ನುವಂಥದ್ದು. ಹಾಗಾಗಿನೇ ಈಗ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಣೆ ಪ್ರಮಾಣವನ್ನು ಮಾಡಿಸೋದ್ರ ಮುಖಾಂತರವಾಗಿ ಯಾರು ಅಡ್ಡ ಮತದಾನವನ್ನು ಮಾಡಿದಿರಿ ಅನ್ನೊಂದು ಆಣೆ ಪ್ರಮಾಣವನ್ನು ಮಾಡಿಸೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಶಾಸಕರ ಪತ್ತೆ ಹಚ್ಚುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಸಾಕಷ್ಟು ಮಹತ್ವವನ್ನು ಪಡೆದಿದೆ ಈ ಒಂದು ರಾಜ್ಯ ಬಿಜೆಪಿಯ ಶಾಸಕರ ಧರ್ಮಸ್ಥಳ ಪ್ರವಾಸ. ಮುಂದಿನ ದಿನಗಳಲ್ಲಿ ಏನ್ ತೋರ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನಿಜಕ್ಕೂ ಕೂಡ ಶಾಸಕರು ಅಂದ್ರೆ ಅಡ್ಡಮತದಾನ ಮಾಡಿರ್ತಕ್ಕಂಥ ಶಾಸಕರು ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣವನ್ನು ಮಾಡ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.